ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಾ ಟಿ. ರಾಜ್ಯಶಾಸ್ತ್ರ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಸೆಷನ್ನಲ್ಲಿ ನಾನು ನಿಮಗೆ ಹಣಕಾಸಿನ ಸಂಬಂಧಗಳ ಬಗ್ಗೆ ಹೇಳ್ತೀನಿ. ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಯಾವ ರೀತಿಯ ಹಣಕಾಸಿನ ಸಂಬಂಧಗಳಿವೆ ಅದರ ಬಗ್ಗೆ ನಾನೀಗ ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಫೈನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಇದನ್ನು ನಮ್ಮ ಸಂವಿಧಾನದ ಯಾವ್ಯಾವ ರೀತಿಯಲ್ಲಿ ಸಂವಿಧಾನದಲ್ಲಿ ಇದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ. ನಮ್ಮ ಸಂವಿಧಾನದ 12ನೇ ಭಾಗದಲ್ಲಿ ಇದನ್ನು ನಾವು ನೋಡ್ತೀವಿ. ಆರ್ಟಿಕಲ್ ನಂಬರ್ 263ರಿಂದ 293ನೇ ವಿಧಿವರೆಗೂ ಈ ಹಣಕಾಸಿನ ಸಂಬಂಧಗಳಿಗೆ ಸಂಬಂಧಿಸಿದ ಹಾಗೆ ನಾವು ನೋಡ್ಬೋದು. So in Indian Constitution part 12 part of Indian Constitution is explained financial relations between state government as well as the central government, and article number 268 to 293 is explained these relations between the state government and central government. ಯಾವ ರೀತಿಯಲ್ಲಿ ಈ ಸಂಬಂಧಗಳನ್ನು ನಾವು ನೋಡಬಹುದು, ಕೇಂದ್ರಕ್ಕೂ ರಾಜ್ಯಕ್ಕೂ ಯಾವ ರೀತಿಯ ಸಂಬಂಧಗಳಿವೆ ಅನ್ನೋದನ್ನು ನಾವೀಗ ಇಲ್ಲಿ ನೋಡೋಣ. ಮೊದಲನೇದಾಗಿ ತೆರಿಗೆ ಆದಾಯದ ಮೂಲಗಳ ಹಂಚಿಕೆ. ತೆರಿಗೆ ಆದಾಯಗಳ ಮೂಲಕ ಅಂದರೆ ಟ್ಯಾಕ್ಸ್ ಏನು ಹಾಕಿದ್ದೀವಿ, ಆ ಟ್ಯಾಕ್ಸಿಂದ ಏನು ಹಣ ಬರುತ್ತೆ ಆ ಹಣವನ್ನು ಯಾವ ರೀತಿಯಲ್ಲಿ ಹಂಚಿಕೆ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಯಾವ ರೀತಿ ಕೊಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಡುತ್ತೆ, ಇದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ಸ್ ಮಾಡೋಣ. ಸೊ ಟ್ಯಾಕ್ಸ್ income, what the income from the tax, this tax how utilized to state government as well as the central government, how the central government make a tax and collect the tax, and how central government use this tax between states and the central. We have to discuss in this session. Okay, so ಈ ಸೆಷನ್ನಲ್ಲಿ ನಾವು ಅದನ್ನು ಡಿಸ್ಕಷನ್ಸ್ ಮಾಡೋಣ. ಮೊದಲನೇದಾಗಿ ತೆರಿಗೆನಲ್ಲಿ ಯಾವ್ಯಾವ ರೀತಿಯಲ್ಲಿ ತೆರಿಗೆಯನ್ನು ವಿಧಿಸ್ತದೆ ಅಂದರೆ ಕೇಂದ್ರ ಸರ್ಕಾರ ತೆರಿಗೆಯನ್ನು ವಿಧಿಸಿ ಅದನ್ನು ವಸೂಲಿ ಮಾಡೋದು ರಾಜ್ಯ ಸರ್ಕಾರ ಮಾಡ್ತದೆ. ಆದರೆ ಅದನ್ನು ವಿನಿಯೋಗಿಸಿಕೊಳ್ಳೋದು ಕೂಡ ರಾಜ್ಯ ಸರ್ಕಾರವೇ ಆಗಿರ್ತದೆ. ಅಂದರೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಫಿಕ್ಸೇಷನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಬಟ್ ಟ್ಯಾಕ್ಸ್ ಕಲೆಕ್ಷನ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಆಲ್ಸೋ ಈಸ್ ಸ್ಟೇಟ್ ಗೌರ್ಮೆಂಟ್. ಸೊ ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ, ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕತ್ತೆ, ರಾಜ್ಯ ಸರ್ಕಾರ ಅದನ್ನು ವಸೂಲಿ ಮಾಡುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳೋದು ಯಾರು, ರಾಜ್ಯ ಸರ್ಕಾರನೇ ಉಪಯೋಗಿಸ್ಕೊಳ್ಳುತ್ತೆ. ಈ ರೀತಿ ಕೇಂದ್ರಕ್ಕೂ ಹಾಗೂ ರಾಜ್ಯಕ್ಕೂ ಹಣಕಾಸಿನ ಸಂಬಂಧಗಳನ್ನು ನಾವು ನೋಡ್ತೀವಿ. ಇದು ಆರ್ಟಿಕಲ್ ನಂಬರ್ 268 ಪ್ರಕಾರ ಈ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಕೇಂದ್ರ ಸರ್ಕಾರ ಜನರ ಮೇಲೆ ಟ್ಯಾಕ್ಸನ್ನು ಹಾಕುತ್ತೆ, ಅದನ್ನು ರಾಜ್ಯ ಸರ್ಕಾರ ವಸೂಲಿ ಮಾಡುತ್ತೆ, ಅದನ್ನು ರಾಜ್ಯ ಸರ್ಕಾರವೇ ಉಪಯೋಗಿಸಿಕೊಳ್ತದೆ. ಇದಕ್ಕೆ ನಾವು ಉದಾಹರಣೆ ಏನು ಹೇಳ್ಬೋದು ಅಂದರೆ ಈ ವಾಗ್ದಾನ ಪತ್ರಗಳು ಅಂತ ಹೇಳ್ತೀವಲ್ಲ, ಸ್ಟ್ಯಾಂಪ್ ಡ್ಯೂಟಿಗಳು. ವಾಗ್ದಾನ ಪತ್ರಗಳಂದರೆ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊತೀವಲ್ಲ, ಆ ಪೇಪರ್ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಅಂತ ನಾವು ಏನು ಯೂಸ್ ಮಾಡ್ತೀವಿ, ಆ ಸ್ಟ್ಯಾಂಪ್ ಡ್ಯೂಟಿದು ದುಡ್ಡಾಗಿರ್ಬೋದು, ಮತ್ತು ಆಲ್ಕೋಹಾಲ್ ಯುಕ್ತ ಔಷಧಗಳ ತಯಾರಿಕೆ ಏನಿದೆ ಅವುಗಳ ಮೇಲೆ ಏನು ತೆರಿಗೆಗಳನ್ನು ಹಾಕಿರ್ತೀವಿ ಆ ತೆರಿಗೆಗಳು ಇವೆಲ್ಲವನ್ನು ಕೇಂದ್ರ ಸರ್ಕಾರನೇ ವಿಧಿಸ್ತದೆ. ಇಷ್ಟು ತೆರಿಗೆ ಕೊಡಬೇಕು ಅಂತ ಹೇಳುತ್ತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ವಸೂಲಿ ಮಾಡಿ ಅದನ್ನು ವಿನಿಯೋಗಿಸ್ಕೊಳ್ತದೆ. ಇದು ಮೊದಲನೇ ಸ್ಟೆಪ್ ಆಯಿತು. ನೆಕ್ಸ್ಟ್ ಎರಡನೇದಲ್ಲಿ ಕೇಂದ್ರ ಸರ್ಕಾರವೇ ವಿಧಿಸಿ ವಸೂಲಿ ಮಾಡಿ ರಾಜ್ಯಗಳಿಗೆ ಹಂಚಲ್ಪಡುವಂತಹ ತೆರಿಗೆಗಳು. ಸೊ ಕೇಂದ್ರ ಸರ್ಕಾರವೇ ವಿಧಿಸ್ತದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಮೇಕ್ ಅ ಟ್ಯಾಕ್ಸ್ ಇನ್ ಸ್ಟೇಟ್ ಆಸ್ ವೆಲ್ ಇನ್ ಸ್ಟೇಟ್. ಓಕೆ, ಸೊ ಎಲ್ಲ ಸ್ಟೇಟ್ಗೂ ಕೂಡ ಕೇಂದ್ರ ಸರ್ಕಾರವೇ ವಿಧಿಸ್ತದೆ ತೆರಿಗೆಗಳನ್ನು. ಸೊ ಸೆಂಟ್ರಲ್ ಗೌರ್ಮೆಂಟ್ ಮೇಕ್ ಅ ಟ್ಯಾಕ್ಸ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಕಲೆಕ್ಟ್ ದ ಟ್ಯಾಕ್ಸ್. ಆ ಟ್ಯಾಕ್ಸನ್ನು ಸೆಂಟ್ರಲ್ ಗೌರ್ಮೆಂಟೇ ಕಲೆಕ್ಟ್ ಮಾಡ್ತದೆ. ಆ್ಯಂಡ್ ವಾಟ್ ಮನಿ ಆರ್ ದೇರ್ ನೋ, ದ ಇನ್ಕಮ್ ಏನಿರುತ್ತೆ ಆ ಇನ್ಕಮನ್ನು ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಷನ್ಸ್ ಮಾಡೋದು ಕೂಡ ಕೇಂದ್ರ ಸರ್ಕಾರವೇ. ಸೊ ದಿಸ್ ಮನಿ ಇಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಸ್ಟೇಟ್, distributed between the state by central government. So ಇಲ್ಲಿ full power goes to central government. So central government only make a tax, central government only collect the tax, and central government distributed this money between the states. ರಾಜ್ಯಗಳಿಗೆ ರಾಜ್ಯಗಳ ನಡುವೆ ಅಲ್ಲ, 2 ಸ್ಟೇಟ್ಸ್ ಅಂತ ಹೇಳ್ತೀವಿ, ರಾಜ್ಯಗಳಿಗೆ ಅಥವಾ ರಾಜ್ಯಗಳ ನಡುವೆ
ಈ ತೆರಿಗೆಗಳನ್ನು ಹಂಚುವುದು ಕೂಡ ಕೇಂದ್ರ ಸರ್ಕಾರವೇ ಆಗಿರುತ್ತೆ. ಇದು ಯಾವ್ಯಾವ ರೀತಿ ತೆರಿಗೆಗಳು ಬರ್ತವೆ ಇಲ್ಲಿ ಅಂತ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ. ರೈಲು ದರ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಟ್ರೈನ್ಗೆ ಫಿಕ್ಸ್ ಮಾಡುವಂತಹ ಟಿಕೆಟ್ಸ್ ಬೆಲೆ, ನಾವು ಫೇರ್ ಅಂತೀವಿ, ಟ್ರೈನ್ ಫೇರ್. ಮತ್ತು ರೈಲು ದರ, ಟ್ರೈನ್ ಫೇರ್, ಟ್ರೈನ್ಗೆ ನಾವು ಇಷ್ಟು ದುಡ್ಡು ಕೊಟ್ಟು ಹೋಗಬೇಕು ಅಂತ ಏನು ದರ ಫಿಕ್ಸ್ ಮಾಡುತ್ತಲ್ಲ ಅದು ಕೇಂದ್ರ ಸರ್ಕಾರವೇ ಮಾಡ್ತದೆ. ಮತ್ತು ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆಗಳು, ಸರಕುಗಳ ಮೇಲೆ ಏನು ತೆರಿಗೆಗಳನ್ನು ಹಾಕ್ತೀವಿ, ಟ್ಯಾಕ್ಸ್ ಅದಕ್ಕೆ ಹೇಳ್ತೀವಿ. ಆಮೇಲೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ, ಸಮುದ್ರದ ಮೇಲೆ ಪ್ರಯಾಣ ಮಾಡಿರೋರು ಅಥವಾ ವಿಮಾನಗಳ ಮೂಲಕ ಪ್ರಯಾಣ ಮಾಡುವ ಪ್ರಯಾಣಿಕರ ಮೇಲೆ ಮತ್ತು ಅವರು ತೆಗೆದುಕೊಂಡು ಹೋಗುವ ವಸ್ತುಗಳ ಮೇಲೆ ಉಪಯೋಗಿಸುವಂತಹ ಸುಂಕ, ಅದನ್ನು ಟರ್ಮಿನಲ್ ಟ್ಯಾಕ್ಸ್ ಅಂತ ಕರಿತೀವಿ, ಸೀಮಾ ಸುಂಕ ಅಂತ. ಆ ಸುಂಕ ಆಗಿರ್ಬೋದು. ಮತ್ತು ಆಸ್ತಿಯ ಮೇಲೆ ವಿಧಿಸುವಂಥ ಎಸ್ಟೇಟ್ ಸುಂಕ ಆಗಿರ್ಬೋದು. ಆಸ್ತಿ ಮೇಲೆ ಅಂದರೆ ಇದು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಬೇರೆ ರೀತಿಯ ಆಸ್ತಿಗಳೇನಿದೆ, ಪ್ರಾಪರ್ಟಿ ಟ್ಯಾಕ್ಸ್ ವಿತೌಟ್ ಇದನ್ನು ಬಿಟ್ಟು, ಯಾವುದು ಎಕ್ಸ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಪ್ರಾಪರ್ಟಿ ಟ್ಯಾಕ್ಸು, ಈ ಎಲ್ಲ ಟ್ಯಾಕ್ಸ್ಗಳು ಇದರೊಳಗೆ ಬರುತ್ತೆ, ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ. ಸೊ ಇದ್ರ ಮೇಲೆ ಟ್ಯಾಕ್ಸ್ಗಳನ್ನು ಕೇಂದ್ರ ಸರ್ಕಾರ ವಿಧಿಸ್ತದೆ, ಅದನ್ನು ವಸೂಲಿ ಮಾಡುತ್ತೆ ಮತ್ತು ಅದನ್ನು ರಾಜ್ಯಗಳಿಗೆ ಹಂಚಿಬಿಡುತ್ತೆ. ನೆಕ್ಸ್ಟ್ ಮೂರನೇ ವಿಧಾನ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರನೇ ಟ್ಯಾಕ್ಸನ್ನು ವಿಧಿಸಿ ವಸೂಲಿ ಮಾಡಿ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಹಂಚಲ್ಪಡುವಂತಹ ತೆರಿಗೆಗಳು. ದಿಸ್ ಟೈಪ್ ಆಫ್ ಟ್ಯಾಕ್ಸ್ ಈಸ್ ಹೂ ಮೇಕ್ ದಿಸ್ ಟೈಪ್ ಆಫ್ ಟ್ಯಾಕ್ಸ್, ದಿಸ್ ಇಸ್ ಅನದರ್ ಒನ್. ಸಿ ಇದನ್ನು ಯಾರು ಉಪಯೋಗಿಸ್ತಾರೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಮೇಕ್ ದ ಟ್ಯಾಕ್ಸ್ ಆ್ಯಂಡ್ ಕಲೆಕ್ಟ್ ದ ಟ್ಯಾಕ್ಸ್ ಆ್ಯಂಡ್ ದಿಸ್ ಮನಿ ಈಸ್ distributed between state government as well as the central government. ಇದು ಇಂಪಾರ್ಟೆಂಟ್ ಇಲ್ಲಿ, ಸ್ಟೇಟ್ ಗೌರ್ಮೆಂಟ್ ಆಸ್ ವೆಲ್ as ಸೆಂಟ್ರಲ್ ಗೌರ್ಮೆಂಟ್ ಬೋತ್ ಕ್ಯಾನ್ ಯೂಸ್ ದಿಸ್ ಮನಿ. ಅಂದರೆ ಕೇಂದ್ರ ಸರ್ಕಾರವೂ ಈ ಹಣವನ್ನು ಉಪಯೋಗಿಸ್ಕೊಳ್ತದೆ, ರಾಜ್ಯ ಸರ್ಕಾರವೂ ಈ ಹಣವನ್ನು ಉಪಯೋಗಿಸ್ಕೊಳ್ತದೆ. ಯಾವ ರೀತಿ ಅಂದರೆ, ಆದರೆ ಈ ಟ್ಯಾಕ್ಸ್ಗಳನ್ನು ವಿಧಿಸೋದು ಯಾರೋ ಕೇಂದ್ರ ಸರ್ಕಾರ ವಿಧಿಸುತ್ತೆ, ವಸೂಲಿ ಮಾಡುತ್ತೆ ಕೇಂದ್ರ ಸರ್ಕಾರನೇ. ಆದರೆ ಇದನ್ನು ತಾನು ಸ್ವಲ್ಪ ಉಪಯೋಗಿಸ್ಕೊಳ್ಳುತ್ತೆ ಕೇಂದ್ರ ಸರ್ಕಾರ, ಮತ್ತು ರಾಜ್ಯಗಳಿಗೆ ಸ್ವಲ್ಪ ಉಪಯೋಗಿಸ್ಕೊಳ್ಳೋಕ್ಕೆ ಕೊಡ್ತದೆ. ಅದು ಯಾವ್ಯಾವ ತೆರಿಗೆಗಳು ಅಂತಂದರೆ, ಫಾರ್ ಎಕ್ಸಾಂಪಲ್ ದಟ್ ಈಸ್ ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ, ಸುಂಕ ಅಥವಾ ತೆರಿಗೆಗಳ ಮೇಲಿನ ಸರ್ಚಾರ್ಜ್ ಅಂತ ಕರಿತೀವಲ್ಲ ಅದು, ಇನ್ಕಮ್ ಟ್ಯಾಕ್ಸ್, ಸರ್ಚಾರ್ಜ್, ಮತ್ತು ಇದಕ್ಕೆ ಟ್ಯಾರಿಫ್ ಟ್ಯಾಕ್ಸು, ಇವೆಲ್ಲ ಕೂಡ ಇದರೊಳಗಡೆ ಬರ್ತವೆ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಕೇಂದ್ರವೇ ವಿಧಿಸಿ ವಸೂಲಿ ಮಾಡಿ ವಿನಿಯೋಗಿಸಿಕೊಳ್ಳುವ ತೆರಿಗೆಗಳು. ಕೇಂದ್ರ ಸರ್ಕಾರನೇ ಕೆಲವು ತೆರಿಗೆಗಳನ್ನು ವಿಧಿಸ್ತದೆ ಮತ್ತು ಅದನ್ನು ಕೇಂದ್ರ ಸರ್ಕಾರನೇ ವಸೂಲಿ ಮಾಡಿಕೊಳ್ಳುತ್ತೆ ಮತ್ತು ಕೇಂದ್ರ ಸರ್ಕಾರಗಳೇ ಅದನ್ನು ವಿನಿಯೋಗಿಸಿಕೊಳ್ತವೆ. ಅಂದರೆ ದಿಸ್ ಅನದರ್ ಒನ್ ಟೈಪ್ ಆಫ್ ದ ಟ್ಯಾಕ್ಸ್ ದಟ್ ಈಸ್ ದಿಸ್ ಟ್ಯಾಕ್ಸ್ ಈಸ್ ಮೇಕ್ ಬೈ ದ central government and central government only collect this tax and central government only use this tax. This type of tax also we have to see in the state. ಸೊ ಸ್ಟೇಟಲ್ಲಿ, ರಾಜ್ಯದ ಒಳಗಡೆ ಈ ಥರದ ಟ್ಯಾಕ್ಸನ್ನು ನಾವು ನೋಡ್ತೀವಿ. ಏನಂದರೆ, ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರನೇ ವಿಧಿಸ್ಬಿಟ್ಟು ಕೇಂದ್ರ ಸರ್ಕಾರನೇ ವಸೂಲಿ ಮಾಡಿ ಕೇಂದ್ರ ಸರ್ಕಾರನೇ ವಿನಿಯೋಗಿಸ್ಕೊಳ್ತದೆ. ಫಾರ್ ಎಕ್ಸಾಂಪಲ್ ಇದು ಯಾವುದು ಟ್ರೈನ್ ಅಂತೀವಲ್ಲ, ರೈಲು, ಟ್ರೈನ್ ಸಿಸ್ಟಮ್, ರೈಲು, ಅಂಚೆ ಮತ್ತು ತಂತಿ, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್ ಆಗಿರ್ಬೋದು, ದೂರವಾಣಿ ಅಂದರೆ ನಿಮಗೆ ಗೊತ್ತಲ್ಲ, ದೂರವಾಣಿ ಅಂದರೆ ಟೆಲಿಫೋನ್ ಆಗಿರ್ಬೋದು, ವೈರ್ಲೆಸ್ಸು, ಕಾರ್ಪೊರೇಟ್ ತೆರಿಗೆಗಳು, ಕಾರ್ಪೊರೇಟ್ಗೆ ವಿಧಿಸಿರುವಂತಹ ಟ್ಯಾಕ್ಸಸ್ಗಳು, ಮತ್ತು ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ಗಳಿಗೆ ವಿಧಿಸಿರುವಂತಹ ತೆರಿಗೆಗಳು ಇತ್ಯಾದಿಗಳು. ಇವೆಲ್ಲ ತೆರಿಗೆಗಳನ್ನು ಕೇಂದ್ರ ಸರ್ಕಾರವೇ ವಿಧಿಸುತ್ತೆ, ಇಷ್ಟು ಅಂತ ತಾನೇ ವಸೂಲಿ ಮಾಡಿಕೊಂಡು ತಾನೇ ಅದನ್ನು ಅನುಭವಿಸ್ಕೊಳ್ಳುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳುತ್ತೆ. ಸೊ ಇದು ಒಂದು ರೀತಿಯಾದಂತಹ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಇದ್ದಂತಹ ಸಂಬಂಧ, ಆರ್ಥಿಕವಾದ ಸಂಬಂಧ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ರಾಜ್ಯ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರವೇ ವಸೂಲಿ ಮಾಡಿ ರಾಜ್ಯ ಸರ್ಕಾರವೇ ವಿನಿಯೋಗಿಸಿಕೊಳ್ಳುವ ತೆರಿಗೆಗಳು ಇನ್ನೊಂದಿದೆ. ಸೊ ಇಯರ್ ವಿ ಹ್ಯಾವ್ ಟು ಸಿ ದಟ್ ಈಸ್ ಸ್ಟೇಟ್ ಗೌರ್ಮೆಂಟ್ ಮೇಕ್ ದ fix the tax and state government only collect the tax and state government only that can use the tax. This is also is one type of the relations between state government as well as the central government. That relation is financial relations. ಸೊ ಈ ಫೈನಾನ್ಷಿಯಲ್ ರಿಲೇಷನ್ಸ್ ಇನ್ನೊಂದು ರೀತಿಯಲ್ಲಿ ನಾವು ನೋಡ್ತೀವಿ. ಸ್ಟೇಟ್ ಗೌರ್ಮೆಂಟೇ ಕೆಲವು ತೆರಿಗೆಗಳನ್ನು ವಿಧಿಸಿ ಸ್ಟೇಟ್ ಗೌರ್ಮೆಂಟೇನೇ ಕೆಲವು ಆ ತೆರಿಗೆಗಳನ್ನು ಕಲೆಕ್ಟ್ ಮಾಡಿ
ಸ್ಟೇಟ್ ಗೌರ್ಮೆಂಟಲ್ಲೇ ಅದನ್ನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಉದಾಹರಣೆಗೆ ಭೂಕಂದಾಯ, ಕೃಷಿ ಆದಾಯ ಮೇಲಿನ ತೆರಿಗೆ, ಅಬಕಾರಿ ತೆರಿಗೆ, ಮಾರಾಟ ತೆರಿಗೆ, ವಿದ್ಯುತ್ ಶಕ್ತಿ ವಿನಿಯೋಗ ತೆರಿಗೆ, ಇದೆಲ್ಲ ನಾವು ಇದರಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ದಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ which one agriculture tax and then excise tax and then trade tax, ಇವೆಲ್ಲವನ್ನು ನಾವು ಇದರೊಳಗೆ ನೋಡ್ಬೋದು. ಸೊ ಈ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಇರುವಂತಹ ತೆರಿಗೆ ಆದಾಯದ ಮೂಲಗಳ ಹಂಚಿಕೆಯನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ದಟ್ ಈಸ್ ರಾಜ್ಯಗಳಿಗೆ ಅನುದಾನ. ನೋಡಿ, ನಮ್ಮ ಸಂವಿಧಾನದಲ್ಲಿ 257ನೇ ವಿಧಿನಲ್ಲಿ ಬರೆದಿದ್ದಾರೆ. ಏನಂತ ಹೇಳ್ತಾ ಇದ್ದೀವಿ ಅಂದರೆ, ಕೆಲವು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದವರು ಹಣ ಕೊಡಬೇಕಾಗ್ತದೆ, ಧನ ಸಹಾಯ. ಯಾಕಾಗಿ ಅಂದರೆ, ಆ ರಾಜ್ಯದಲ್ಲಿ ಬುಡಕಟ್ಟು ಜನಾಂಗದವರಿದ್ದರೆ ಅವರ ಕಲ್ಯಾಣಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಅವ್ರಿಗೆ ಯಾವುದಾದ್ರೂ ಕರ್ತವ್ಯಗಳನ್ನು ನಿರ್ವಹಿಸಿ ಅಂತ ಅನುದಾನ ಕೊಡಬೇಕಾಗ್ತದೆ. ಅಂತಹ ಅನುದಾನವನ್ನು ಈ ಹಣಕಾಸು ಆಯೋಗದ ಮೂಲಕ ಇದು ರಾಜ್ಯ ಸರ್ಕಾರಗಳಿಗೆ ನೀಡುತ್ತದೆ ಕೇಂದ್ರ ಸರ್ಕಾರ. ಸೊ ಆರ್ಟಿಕಲ್ ನಂಬರ್ 257 ಈಸ್ ಆರ್ಟಿಕಲ್ ನಂಬರ್ 275 Article number 275 is explained that is central government is give to state government for what for this one welfare of the scheduled tribes purposely. Central government give money to a state government. Central government to state government ಗೆ ಧನ ಸಹಾಯವನ್ನು ಕೊಡ್ತದೆ. ದಟ್ ಈಸ್ ಗ್ರ್ಯಾಂಟ್ ಅಂತ ಹೇಳ್ತೀವಿ. ಇನ್ ಇಂಗ್ಲೀಷ್ ವಿ ಹ್ಯಾವ್ ಟು ಸೇ ಗ್ರ್ಯಾಂಟ್. ಗ್ರ್ಯಾಂಟನ್ನು ಕೊಡುತ್ತೆ. ಫಾರ್ ಪರ್ಪಸ್ ಗ್ರ್ಯಾಂಟ್, ದಟ್ ಈಸ್ ಪರ್ಪಸ್ ಯಾವುದದು, ವಿಚ್ ಪರ್ಪಸ್, ದಟ್ ಪರ್ಪಸ್ ಮೀನ್ಸ್ ದಟ್ ಈಸ್ ವೆಲ್ಫೇರ್ ಆಫ್ ದ ಪಬ್ಲಿಕ್ ಆ್ಯಂಡ್ ವೆಲ್ಫೇರ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಲೈಕ್ ದಿಸ್. ಸೊ ದೋಸ್ ಹೂ ಆರ್ ಅಂದರೆ ಯಾರು ಆರ್ಥಿಕವಾಗಿ ಹಿಂದುಳಿದಿದೆ, ಯಾವ ರಾಜ್ಯ ಆರ್ಥಿಕವಾಗಿ ಹಿಂದುಳಿದಿದೆ ಆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದವರು ಅನುದಾನವನ್ನು ಕೊಡಬೇಕಾಗ್ತದೆ ಅನ್ನೋ ಮಾತನ್ನು ರಾಜ್ಯಗಳಿಗೆ ಅನುದಾನ, ಗ್ರ್ಯಾಂಟ್ ಅನ್ನೋದರಲ್ಲಿ ನಾವು ನೋಡ್ತೀವಿ. ಸೊ ಈ ಮೂಲಕವಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇರೋದನ್ನು, ಆರ್ಥಿಕವಾದ ಸಂಬಂಧವನ್ನು ನಾವು ನೋಡ್ಬೋದು. ಥ್ರೂ ದಿಸ್ ಆರ್ ಲೈಕ್ ದಿಸ್ ಟೈಪ್ ಆಫ್ ಫೈನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಸೆಂಟ್ರಲ್ ಗೌರ್ಮೆಂಟ್ ವಿ ಕ್ಯಾನ್ ಸಿ. ಸೊ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ತುರ್ತು ಅನುದಾನ. ತುರ್ತು ಅನುದಾನ ಅಂದರೆ ಎಮರ್ಜೆನ್ಸಿ ಗ್ರ್ಯಾಂಟ್. ಎಮರ್ಜೆನ್ಸಿ ಗ್ರ್ಯಾಂಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 282 is explained that is which state who have the flood, who have loss from the flood, earthquake like this etc. ಸೊ ಏನು ಆ ರಾಜ್ಯಗಳಿಗೆ ಫ್ಲಡ್ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಇಂಥ ಪ್ರಕೃತಿ ವಿಕೋಪಗಳಿಗೆ ರಾಜ್ಯಗಳು ಒಳಗಾದಾಗ ದಟ್ ಈಸ್ ಕಾಲ್ಡ್ ಎಮರ್ಜೆನ್ಸಿ ಗ್ರ್ಯಾಂಟ್. ಆ ಟೈಮಲ್ಲಿ ಅದು ತುರ್ತು ಅನುದಾನವನ್ನು ಕೊಡಬೇಕಾಗ್ತದೆ. ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ತುರ್ತು ಅನುದಾನವನ್ನು ನೀಡಬೇಕಾಗ್ತದೆ. ತುರ್ತು ಅನುದಾನ ಎಮರ್ಜೆನ್ಸಿ ಗ್ರ್ಯಾಂಟ್. ಸೊ ಅಟ್ ದ ಟೈಮ್ ವೆನ್ ದ ಫ್ಲಡ್ ವಾಸ್ ದೇರ್ ಅಟ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ವೆನ್ ದ earthquake was there at the state government, at that time central government has give grant, that is emergency grant to a state government. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಕೆಲವು ಅನುದಾನಗಳನ್ನು ಕೊಡಬೇಕಾಗ್ತದೆ. ಈ ಮೂಲಕವಾಗಿ ನಾವು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಗಳಿಗೂ ಇರುವಂತಹ ಸಂಬಂಧವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಹಣ ವಿನಿಮಯ ಆಗಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಒಂದು ಹಣಕಾಸು ಆಯೋಗ ಅಂತ ಒಂದು ಆಯೋಗವನ್ನು ರಚಿಸ್ಕೊಂಡಿದ್ದೀವಿ. ಸೊ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಪಾರ್ ಥ್ರೂ ದಿಸ್ ಫೈನಾನ್ಷಿಯಲ್ ಕಮಿಷನ್. ಸೊ ವಿ ಹ್ಯಾವ್ ಟು ಮೇಕ್ ಒನ್ ಫೈನಾನ್ಷಿಯಲ್ ಕಮಿಷನ್. Article number 250 is explained the financial commission. This financial commission, ಈ ಫೈನಾನ್ಷಿಯಲ್ ಕಮಿಷನ್ ಅಂದರೆ ಹಣಕಾಸು ಆಯೋಗವನ್ನು ಸಂವಿಧಾನದ 250ನೇ ವಿಧಿ ಪ್ರಕಾರ ಈ ಆಯೋಗವನ್ನು ನಾವು ಈ ಆಯೋಗದ ರಚನೆಯ ಬಗ್ಗೆ ತಿಳಿದುಕೊಳ್ಬೋದು. ಸ್ಟ್ರಕ್ಚರ್ ಆಫ್ ಫೈನಾನ್ಷಿಯಲ್ ಕಮಿಷನ್ ಇಸ್ ಎಕ್ಸ್ಪ್ಲೈನ್ ಟು 250 ಆರ್ಟಿಕಲ್ ನಂಬರ್ 250 ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಇದು 5 ವರ್ಷಕ್ಕೊಮ್ಮೆ ಈ ಆಯೋಗವನ್ನು ರಚಿಸ್ತಾರೆ. ದಿಸ್ ಟರ್ಮ್
ದ ಫೈನಾನ್ಷಿಯಲ್ ಕಮಿಷನ್ ಟರ್ಮ್ ಇಸ್ 5 years ಒನ್ಸ್ ವಿ ಹ್ಯಾವ್ ಟು ಚೇಂಜ್ ದಿಸ್. ಅಂದರೆ 5 ವರ್ಷಗಳಿಗೊಮ್ಮೆ ಇದನ್ನು ನಾವು ಬದಲಾಯಿಸ್ತಾ ಹೋಗ್ತೀವಿ, ಅಂದರೆ ಹೊಸದಾಗಿ ಮತ್ತೆ ರಚನೆ ಮಾಡ್ತೀವಿ. Here one president is there and 4 members are there in this financial commission. ಈ ಫೈನಾನ್ಷಿಯಲ್ ಕಮಿಷನ್ನಲ್ಲಿ ಒಬ್ಬ ಅಧ್ಯಕ್ಷ ಹಾಗೂ 4 ಮಂದಿ ಸದಸ್ಯರು ಇದರೊಳಗೆ ಇರ್ತಾರೆ. ದ ಟರ್ಮ್ ಆಫ್ ದ president or chairperson of this commission, that is 5 years. So 5 years once these people are elected by the president. ಇವ್ರನ್ನ ನಾಟ್ ಎಲೆಕ್ಟೆಡ್, ಸೆಲೆಕ್ಟೆಡ್ ಬೈ ದ ಪ್ರೆಸಿಡೆಂಟ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ರಾಷ್ಟ್ರಪತಿಗಳು ಈ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಮತ್ತು ಇತರ 4 ಮಂದಿ ಸದಸ್ಯರನ್ನು ನೇಮಕ ಮಾಡ್ತಾರೆ. ಸೊ ಈ ಹಣಕಾಸು ಆಯೋಗ ಏನು ಕರ್ತವ್ಯವನ್ನು ನಿರ್ವಹಿಸ್ತದೆ? ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಕಮಿಷನ್? ದಿಸ್ ಈಸ್ ಫೈನಾನ್ಷಿಯಲ್ ಕಮಿಷನ್ ಫಂಕ್ಷನ್ ಏನಪ್ಪ ಅಂತಂದರೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ಆದಾಯ ಹಂಚಿಕೆಗೆ ಸಂಬಂಧಿಸಿದಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಯನ್ನು ನೀಡ್ತದೆ. ಸೊ ದಿಸ್ ಫೈನಾನ್ಷಿಯಲ್ ಕಮಿಷನ್, ದ ಮೇನ್ ವರ್ಕ್ ಈಸ್, ದಟ್ ಈಸ್ ಆರ್ ಪ್ರೋಗ್ರಾಮ್ ಆರ್ ಫಂಕ್ಷನ್ ಈಸ್ this financial function to give suggestions to president, how to give president what the suggestion this commission has give to president means how we will distribute it to distributed money or income, distributed income to central government as well as the state government. ಅಂದರೆ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೆ ಹೇಗೆ ನಾವು ಆದಾಯವನ್ನು ಹಂಚಬೇಕು ಅನ್ನೋ ವಿಷಯದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ಈ ಆಯೋಗ ಸಲಹೆ ನೀಡ್ತದೆ. ರಾಷ್ಟ್ರಾಧ್ಯಕ್ಷರಿಗೆ ಈ ಆಯೋಗ ಈ ರೀತಿಯಲ್ಲಿ ಸಲಹೆ ನೀಡ್ತದೆ. ಯಾವ ರೀತಿ ನಾವು ಕೇಂದ್ರ ಸರ್ಕಾರಕ್ಕೆ ಹಣ ಕೊಡಬೇಕು, ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಹಣ ಇದೆ ಅದನ್ನು ರಾಜ್ಯ ಸರ್ಕಾರಗಳಿಗೆ ಹೇಗೆ ನಾವು ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಮೇಲೆ ಸಲಹೆ, ಸಜೆಷನನ್ನು ರಾಷ್ಟ್ರಪತಿಗಳಿಗೆ ಕೊಡ್ತದೆ. ಪ್ರೆಸಿಡೆಂಟಿಗೆ ಇವರು ಕೊಡ್ತಾರೆ. ಯಾರು? ಫೈನಾನ್ಷಿಯಲ್ ಕಮಿಷನ್. ಫೈನಾನ್ಷಿಯಲ್ ಕಮಿಷನ್ ಗಿವ್ ಸಜೆಷನ್ಸ್ ಟು ಪ್ರೆಸಿಡೆಂಟ್ ಟು ಹೌ ಟು ಡಿಸ್ಟ್ರಿಬ್ಯೂಟ್ ದ ಇನ್ಕಮ್ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಸೆಂಟ್ರಲ್ ಗೌರ್ಮೆಂಟ್. ಯಾವ ರೀತಿ ಸ್ಟೇಟ್ ಗೌರ್ಮೆಂಟ್ಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ಹಣವನ್ನು ಹಂಚಿಕೆ ಮಾಡಬೇಕು ಅನ್ನೋ ವಿಷಯದ ಮೇಲೆ ಸಲಹೆ ನೀಡ್ತದೆ. ಸೆಕೆಂಡ್ ಪಾಯಿಂಟ್, ಎರಡನೇದೇನಪ್ಪ ಅಂದರೆ, ಯಾವ ನಿಯಮಗಳನ್ನು ಅನುಸರಿಸಿ ಕೇಂದ್ರವು ಭಾರತದ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಧನ ಸಹಾಯ ಮಾಡಬೇಕು. ಸಂಚಿತ ನಿಧಿ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಅಂತ ಏನು ಹೇಳ್ತೀವಿ, ಆ ಕನ್ಸಾಲಿಡೇಟೆಡ್ ಫಂಡನ್ನು ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ರಾಷ್ಟ್ರಪತಿಗೆ ಸಲಹೆ ನೀಡ್ತದೆ. ಓಕೆ, ಸೊ ಇದು ಎರಡನೇ ಪಾಯಿಂಟ್ ಆಯಿತು. ಅಂದರೆ ಹೌ ವಿ ವಿಲ್ ಡಿಸ್ಟ್ರಿಬ್ಯೂಟ್ the fund, through which fund, that is from consolidated fund. Consolidated fund, how we will distribute to state government based on this. Idr mele based on this the finance commission to give suggestions to president. ಇದ್ರ ಮೇಲೆ ಈ ಅಂಶವನ್ನು ಆಧರಿಸಿ, ಬೇಸ್ಡ್ ಆನ್ ದಿಸ್, ಈ ಅಂಶದ ಮೇರೆಗೆ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ನೀಡ್ತದೆ. ಯಾವ ರೀತಿಯಲ್ಲಿ ನಾವು ಸಂಚಿತ ನಿಧಿಯಿಂದ ಹಣವನ್ನು ಕೊಡಬೇಕು ರಾಜ್ಯಗಳಿಗೆ ಅನ್ನೋದ್ರ ಮೇಲೆ ಹೇಳ್ತಾ ಹೋಗ್ತದೆ, ಸಲಹೆಯನ್ನು ಕೊಡ್ತಾ ಹೋಗುತ್ತೆ ಈ ಆಯೋಗ. ಇದು ಈ ಆಯೋಗದ ಒಂದು ಕೆಲಸ. ಮತ್ತೊಂದು ಕೆಲಸ ಏನಪ್ಪ ಈ ಆಯೋಗದ್ದು ಅಂತಂದರೆ, ಉತ್ತಮ ಹಣಕಾಸು ಸ್ಥಿತಿಯನ್ನು ಕಾಪಾಡಲು ರಾಷ್ಟ್ರಪತಿಗಳು ಕೇಳುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆ ನೀಡಬೇಕು. ಸೊ ಹಣಕಾಸು ಆಯೋಗ ಆಲ್ವೇಸ್ ರೆಡಿ ಟು ಗಿವ್ ಸಜೆಷನ್ಸ್ ಟು ಪ್ರೆಸಿಡೆಂಟ್ ಹೌ ವಿ ವಿಲ್ ಮೇಕ್ ಎಕನಾಮಿಕ್ ಕಂಡೀಷನ್ ಇನ್ how we will make economic condition in developing situation or developing situation. ಯಾವ ರೀತಿಯಲ್ಲಿ ಹಣಕಾಸಿನ ಪರಿಸ್ಥಿತಿಯನ್ನು ನಾವು ಉತ್ತಮ ಮಾಡ್ಕೋಬೇಕು ಅಥವಾ ಯಾವ ರೀತಿಯಲ್ಲಿ ಹಣಕಾಸು ಪರಿಸ್ಥಿತಿಯನ್ನು ಬೆಳೆಸಬೇಕು ಅಥವಾ ಕಾಪಾಡ್ಕೋಬೇಕು, ಹೌ ಟು ಪ್ರೊಟೆಕ್ಟ್ ಅವರ್ ಫೈನಾನ್ಸ್ ಸಿಸ್ಟಮ್, ಹೌ ಟು ಪ್ರೊಟೆಕ್ಟ್ ಅವರ್ ಗುಡ್ ಫೈನಾನ್ಸ್ ಸಿಸ್ಟಮ್ ಅನ್ನೋದ್ರ ಮೇಲೆ ರಾಷ್ಟ್ರಪತಿಯವರಿಗೆ, ಅಂದರೆ ರಾಷ್ಟ್ರಪತಿಯವರು ಅಂದರೆ ಪ್ರೆಸಿಡೆಂಟ್ಗೆ, ಬೇಸ್ಡ್ ಆನ್ ದಿಸ್ ಇದ್ರ ಮೇಲೆ ಪ್ರೆಸಿಡೆಂಟ್ಗೆ ಸಜೆಷನನ್ನು
ಕೊಡಬೇಕಾಗತ್ತೆ. ಯಾರು ಕೊಡೋದು? ಫೈನಾನ್ಸ್ ಕಮಿಷನ್ ಸಜೆಷನನ್ನು ಕೊಡಬೇಕಾಗ್ತದೆ. ಸೊ ಈ ಎಲ್ಲ ಕಾರ್ಯಗಳು ನಮ್ಮ ಹಣಕಾಸು ಆಯೋಗದ ಕರ್ತವ್ಯಗಳಾಗಿದೆ. ಸೊ ಈ ರೀತಿಯಲ್ಲಿ ಹಣಕಾಸು ಆಯೋಗವನ್ನು ರಚಿಸಿಕೊಂಡು ಅದರ ಮೂಲಕ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಧನ ಸಹಾಯವನ್ನು ಮಾಡಿಕೊಂಡು ಹೋಗುತ್ತೆ. ಸೊ ಅಲ್ಲಿಗೆ ನಾವು ಕೇಂದ್ರಕ್ಕೂ ರಾಜ್ಯಕ್ಕೂ ಇರುವಂತಹ ಆರ್ಥಿಕ ಸಂಬಂಧಗಳು ಅಥವಾ ಫೈನಾನ್ಷಿಯಲ್ ರಿಲೇಷನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅಥವಾ ಹಣಕಾಸಿನ ಸಂಬಂಧಗಳನ್ನು ನಾವು ಈ ರೀತಿಯಲ್ಲಿ ನೋಡ್ಬೋದು. ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಈ ರೀತಿಯಲ್ಲಿ ಹಣಕಾಸಿನ ಸಂಬಂಧ ಇರೋದನ್ನು ನಮ್ಮ ಸಂವಿಧಾನದ 12ನೇ ಭಾಗದಲ್ಲಿ ಇದನ್ನು ನಾವು ವಿವರಿಸಿದ್ದೀವಿ. ಮತ್ತು ಇದು ಆರ್ಟಿಕಲ್ ನಂಬರ್ 250 ಪ್ರಕಾರ ಆಯೋಗವನ್ನು ಕೂಡ ನಾವು ರಚಿಸ್ಕೊಂಡಿದ್ದೀವಿ. ಆಯೋಗದ ಮೂಲಕ ಮತ್ತು ಈ ಆಯೋಗದ ಮೂಲಕ ಎಲ್ಲ ರಾಜ್ಯಗಳಿಗೆ ಯಾವುದೇ ರಾಜ್ಯ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಹಣಕಾಸಿನ ಸಂಬಂಧಗಳನ್ನು ನಾವು ನೋಡ್ಬೋದು.